ಸ್ಟಾರ್ ನಟನಿಗೆ ಗುಡ್ ಬೈ ಹೇಳ್ತಾರಾ ಆಪ್ತ ಗೆಳತಿ. ಜೈಲಿಗೆ ಹೋಗಿ ಬಂದ ಮೇಲೆ ಬದಲಾದರ ನಟನ ಆಪ್ತೆ. ಚಾಲೆಂಜ್ ಸ್ಟಾರ್ ದರ್ಶನ್ ಸಖ್ಯ ತೊರೆಯಲು ನಿರ್ಧರಿಸಿದ್ರ ನಟಿ. ಹಳೆ ಬದುಕಿಗೆ ಮರಳಲು ಮನಸ್ಸು ಮಾಡಿದ್ರ. ಪತಿ ಜೊತೆಯೇ ಬದುಕು ದೂಡಲು ಮುಂದಾದ್ರ. ಎಸ್, ಪವಿತ್ರ ಗೌಡ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ ಇದು. ದರ್ಶನ್ ಅವರಿಗೆ ಗುಡ್ ಬೈ ಹೇಳಿ ಗಂಡನ ಜೊತೆ ಹೋಗಲು ಪವಿತ್ರ ಗೌಡ ಅವರು ನಿರ್ಧಾರ ಮಾಡಿಬಿಟ್ರ. ಏಕೆಂತಂದರೆ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಸಂಬಂಧಿಸಿದಂತಹ ಸ್ಟೋರಿಗಳನ್ನು ನಾವು ಪ್ರತಿನಿತ್ಯ ಮಾಡ್ತಲೇ ಇರ್ತೀವಿ. ಆದರೆ ಈ ಸ್ಟೋರಿ ಇದೆಯಲ್ಲ, ಈ ಸ್ಟೋರಿಯು ಸ್ವಲ್ಪ ಬೇರೆ ರೀತಿಯಾದಂತಹ ಒಂದು ಸ್ಟೋರಿ. ಪವಿತ್ರ ಗೌಡ ಮತ್ತೆ ಹಳೆ ಗಂಡನ ಜೊತೆ ಹೋಗಲಿಕ್ಕೆ ಹೊರಟಿದ್ದಾರಂತೆ. ದರ್ಶನ್ ಆಪ್ತೆ ಆಕೆಯ ಮೊದಲ ಗಂಡ ಒಂದಾಗ್ತಾರ, ಮೊದಲ ಪತಿ ಜೊತೆ ಹೋಗ್ತಾರ ದರ್ಶನ್ ಗೆಳತಿ. ಮಾಧ್ಯಮಗಳ ಮುಂದೆ ಬಂದಿದ್ದೇಕೆ ಪವಿತ್ರ ಪತಿ. ಪತ್ನಿಗೆ ಮತ್ತೆ ಪ್ರೇಮ ನಿವೇದನೆ ತಿಳಿಸಿದ ಪವಿತ್ರ ಫೋನ್ಗಾಗಿ ಕಾಯುತ್ತಿದ್ದೇನೆ ಅಂತ ಪವಿತ್ರ ಅವರ ಪತಿ ಹೇಳಿರುವಂಥದ್ದು. ಮೊದಲ ಗಂಡನ ಕರೆಗೆ ಹೋಗ್ಬಿಡ್ತಾರಾ ಪವಿತ್ರ. ಜೈಲಿಗೆ ಹೋಗಿ ಬಂದ ಮೇಲೂ ಪವಿತ್ರ ದರ್ಶನ್ ಜಪ ಮಾಡ್ತಿರುವಂಥದ್ದು. ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿರುವಂತಹ ಪವಿತ್ರ. ಎಸ್, ಮೊದಲ ಪತಿಯ ಜೊತೆ ಪವಿತ್ರ ಗೌಡ ಹೋಗ್ತಾರಾ ಹೀಗಂತ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹದ್ದು. ದರ್ಶನ್ ಅವರಿಗೆ ಗುಡ್ ಬೈ ಹೇಳಿ ಗಂಡನ ಜೊತೆ, ಅಂದರೆ ಪವಿತ್ರ ಗೌಡ ಅವರ ಗಂಡನ ಜೊತೆ ಪವಿತ್ರ ಗೌಡ ಅವರು ಹೋಗ್ತಾರಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ.